ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಟಾಕ್ಸಿಕ್ 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 ಎಲ್ಲೆಲ್ಲೋ ಟಾಕ್ಸಿಕ್. ವಿಶ್ವಾದ್ಯಂತ ಈಗ ಟಾಕ್ಸಿಕ್ ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಆಗಿದೆ. ಗ್ಲೋಬಲ್ ಬಾಕ್ಸ್ ಆಫೀಸ್ನಲ್ಲಿ ನಟ ಯಶ್ ಮೇನಿಯಾ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಪ್ರದರ್ಶನ ಆಗ್ತಾ ಇದೆ. ವಿಶ್ವಾದ್ಯಂತ ಟಾಕ್ಸಿಕ್ ಸಿನಿಮಾ ಗ್ರ್ಯಾಂಡ್ ರಿಲೀಸ್. ಗ್ಲೋಬಲ್ ಬಾಕ್ಸ್ ಆಫೀಸ್ನಲ್ಲಿ ನಟ ಯಶ್ ಮೇನಿಯಾ 12,000ಕ್ಕೂ ಹೆಚ್ಚು ಸ್ಕ್ರೀನ್ನಲ್ಲಿ ಟಾಕ್ಸಿಕ್ ಪ್ರದರ್ಶನವಾಗ್ತಾ ಇದೆ. ಇಂದಿನಿಂದ ರಾಕಿ ಬಾಯ್ ಯಶ್ ಹವಾ ಶುರುವಾಯಿತು. 80 ದೇಶಗಳಲ್ಲಿ ಟಾಕ್ಸಿಕ್ ಶೋ, ಎಲ್ಲೆಲ್ಲೂ ಫುಲ್ ಜೋಶ್. ಈಗ ನಾನು ಬಂದಾಯ್ತು, ಇನ್ನು ಮುಂದೆ ಟಾಕ್ಸಿಕ್ ಅಬ್ಬರ ಶುರು. ಮುಂಬೈ, ದೆಹಲಿ ನಗರಗಳಲ್ಲಿಯೂ ಟಾಕ್ಸಿಕ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಟಾಕ್ಸಿಕ್ಗಾಗಿ ಕಾಯ್ತಾ ಇದ್ದಂತಹ ಫ್ಯಾನ್ಸ್ಗೆ ಭರ್ಜರಿ ಸರ್ಪ್ರೈಸ್. ಅಲ್ಟ್ರಾ ಸ್ಟೈಲಿಶ್ ಲುಕ್ನಲ್ಲಿ ಯಶ್ ಕಾಣಿಸ್ಕೊಂಡಿದ್ದಾರೆ. ಫ್ಯಾನ್ಸ್ ಈಗ ಫುಲ್ ಫಿದಾ ಆಗಿದ್ದಾರೆ ಯಶ್ ರವರ ಲುಕ್ಗೆ. ನೋಡಿ, ಎಲ್ಲೆಲ್ಲೂ ಟಾಕ್ಸಿಕ್ ಆಗಿ ಅಭಿಮಾನಿಗಳು ಕಾಯ್ತಾ ಇದ್ರು. ಕೊನೆಗೂ ಆ ಶುಭಗಳಿಗೆ ಬಂದಿದೆ. ರಾಜ್ಯಾದ್ಯಂತ 500ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್. ಬೆಂಗಳೂರಲ್ಲಿ ಟಾಕ್ಸಿಕ್ ಫ್ಯಾನ್ಸ್ ಶೋಗೆ ಭರ್ಜರಿ ಒಂದು ಕ್ರೇಜ್ ಇದೆ ನೋಡಿ ಇಲ್ಲಿ. ಅಂದರೆ ಟಾಕ್ಸಿಕ್ ಫ್ಯಾನ್ಸ್ ಈಗ ಭರ್ಜರಿಯಾಗಿ ಒಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬೆಂಗಳೂರಿನ 34 ಥಿಯೇಟರ್ನಲ್ಲಿ ಹೌಸ್ಫುಲ್ ಆಗಿದೆ. ಓಪನಿಂಗಲ್ಲೇ ಹೌಸ್ಫುಲ್ ಆಗಿರುವಂಥದ್ದು. ಬೆಳ್ಳಂಬೆಳಗ್ಗೆ ಟಾಕ್ಸಿಕ್ ಹೌಸ್ಫುಲ್ ಶೋಗಳು. ಗಾಂಧಿನಗರದ ಮೂಲೆ ಮೂಲೆಯಲ್ಲೂ ಟಾಕ್ಸಿಕ್ ಹವಾ. ಮಲ್ಟಿಪ್ಲೆಕ್ಸ್ಗಳಲ್ಲಿಯೂ ಕೂಡ ಟಾಕ್ಸಿಕ್ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಟಾಕ್ಸಿಕ್ ಕನ್ನಡ ವರ್ಷನ್ಗೆ ಪ್ರೇಕ್ಷಕರಿಂದ ಭರ್ಜರಿ ಸ್ವಾಗತ. KGF 2 ದಾಖಲೆ ಮುರಿಯುವಂತಹ ನಿರೀಕ್ಷೆಯಲ್ಲಿ ಈಗ ಟಾಕ್ಸಿಕ್ ಇದೆ. 4 ವರ್ಷದ ನಂತರ ತೆರೆಯ ಮೇಲೆ ರಾಯ ಟಾಕ್ಸಿಕ್ ಹವಾ. ಮೆಜೆಸ್ಟಿಕ್ ಚಿತ್ರಮಂದಿರಗಳಲ್ಲಿ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ನೀವು ಗಮನಿಸ್ತಾ ಇರಬಹುದು. ಅಂದರೆ ಮಾರ್ನಿಂಗ್ ಶೋಗೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ, ಅಂದರೆ ಸಂಭ್ರಮಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ಕೂಡ ಈಗ ಫ್ಯಾನ್ಸ್ ಭರ್ಜರಿ ಸಂಭ್ರಮದಿಂದ ಮುಳುಗಿದ್ದಾರೆ. 34 ಥಿಯೇಟರ್ನಲ್ಲಿ ಹೌಸ್ಫುಲ್ ಆಗಿದೆ ಓಪನಿಂಗ್. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಟಾಕ್ಸಿಕ್ ಹೌಸ್ಫುಲ್ ಶೋಗಳು ನಡೀತಾ ಇದೆ. ರಾಜ್ಯಾದ್ಯಂತ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಕನ್ನಡ ವರ್ಷನ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ವಯಸ್ಸಿನ ಈ ಕುರಿತು ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದನ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಟಾಕ್ಸಿಕ್ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ. ನೀವು ವಿಡಿಯೋಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಅಭಿಮಾನಿಗಳು ನರ್ತಕಿ ಹಾಗೆ ಸಂತೋಷ್ ಥಿಯೇಟರ್ ಮುಂದೆ ಬಂದು ಸಂಭ್ರಮನ ಈಗಾಗಲೇ ಶುರು ಮಾಡ್ಕೊಂಡಿರೋವಂಥದ್ದು. ಅಂಡ್ ನೀವು ಎಲ್ಲ ಕಡೆ ಟಾಕ್ಸಿಕ್ ಅನ್ನೇ ನೋಡುವಂತಹ ಒಂದು ದೃಶ್ಯಗಳಲ್ಲಿ ಕಾಣಿಸ್ತಾ ಇರ್ಬೋದು. ನಿಮಗೆ ಫ್ಲಾಗ್ ಅನ್ನ ಇಟ್ಕೊಂಡು ಅವರನ್ನ ಸೆಲೆಬ್ರೇಟ್ ಮಾಡ್ತಾ ಇರೋವಂಥದ್ದು. ಅಂಡ್ ಈ ಹಿಂದೆ ಗಾಂಧಿನಗರದಲ್ಲಿ ನನ್ನ ಕಟ್ಔಟ್ ನಿಲ್ಲಬೇಕು ಅಂತ ಹೇಳಿದ್ರು. ಅಂದರೆ ಒಂದು ಇಂಟರ್ವ್ಯೂನಲ್ಲಿ ಅಥವಾ ಬೇರೆ ಬೇರೆ ಸಂದರ್ಶನಗಳಲ್ಲಿ ಯಶ್ ಅವರು ಗಾಂಧಿನಗರದಲ್ಲಿ ನನ್ನ ಕಟ್ಔಟ್ ನಿಲ್ಲಬೇಕು ಅಂತ ಹೇಳಿದ್ರು. ಆದರೆ ಇವತ್ತು ನಾವು ಇಲ್ಲಿ ನರ್ತಕಿ ಥಿಯೇಟರ್ ಮುಂದೆ 70 ಅಡಿ ಕಟ್ಔಟ್ ಅನ್ನ ನೋಡ್ಬೋದು. ಕಟ್ಔಟ್ ಅಲ್ಲ, ಎಲ್ಲ ಕಡೆ ಅಂದರೆ ಇಡೀ ವಿಶ್ವಾದ್ಯಂತ ಯಶ್ ಅವರ ಕಟ್ಔಟ್ಗಳನ್ನು, ಬ್ಯಾನರ್ಗಳನ್ನು ನಾವು ನೋಡುವಂತಹ ಸಂದರ್ಭ ಈಗ ಬಂದಿದೆ ಅಂತಲೇ ಹೇಳ್ಬೋದು. 4 ವರ್ಷಗಳ ಬಳಿಕ ಮತ್ತೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿದೆ. KGF ಆದ ನಂತರ ಇದೀಗ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗಿರುವಂಥದ್ದು. ಇಲ್ಲಿ ನರ್ತಕಿ ಹಾಗೆ ಸಂತೋಷ್ ಥಿಯೇಟರ್ ಮುಂದೆ ಸಾಕಷ್ಟು ಜನ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಪಟಾಕಿ ಹಚ್ಚೋದ್ರ ಮುಖಾಂತರ ಹಾಗೆ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ಇಲ್ಲಿ ಸೆಲೆಬ್ರೇಷನ್ ತುಂಬ ಜೋರಾಗಿ ನಡೆಸ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಯಶ್ ಅವ್ರನ್ನ ನೋಡೋದಕ್ಕೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಆದಂತಹ ಸಂದರ್ಭದಲ್ಲೂ ಕೂಡ ಈ ಸಿನಿಮಾ ಹೇಗಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿನ ಹುಟ್ಟುಹಾಕಿತ್ತು. ಇವತ್ತು ಫ್ಯಾನ್ಸ್ ಶೋಗೆ ಸಾಕಷ್ಟು ಜನ ಅಭಿಮಾನಿಗಳು ಬಂದು ಇಲ್ಲಿ ಚಿತ್ರಮಂದಿರದ ಮುಂದೆ ನಿಂತು ಅವರನ್ನು ಬರಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನೀವು ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇರ್ಬೋದು. ಸಾಕಷ್ಟು ಜನ ಅಭಿಮಾನಿಗಳು ಫ್ಯಾನ್ಸ್ ಇಲ್ಲಿ ಡ್ಯಾನ್ಸ್ ಮಾಡೋದ್ರ ಮುಖಾಂತರ, ಪಟಾಕಿ ಹಚ್ಚೋದ್ರ ಮುಖಾಂತರ ಹಾಗೆ ಯಶ್ ಅಂತ ಹೇಳಿ ಅವರನ್ನು ಸೆಲೆಬ್ರೇಟ್ ಮಾಡೋದ್ರ ಮುಖಾಂತರ ಇಲ್ಲಿ ಟಾಕ್ಸಿಕ್ ಸಿನಿಮಾಗೆ ಬರಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಆ್ಯಂಡ್ ಇಲ್ಲಿ ಸಂತೋಷ್ ಥಿಯೇಟರ್ ಮುಂದೆ ಕೂಡ ನೀವು ಸಾಕಷ್ಟು ಜನ ಅಭಿಮಾನಿಗಳನ್ನು ನೋಡ್ಬೋದು. ಇಲ್ಲಿ ಒಂದು ರೀತಿಯಾದಂತಹ ಯಶ್ ಅವ್ರಿಗೆ ಟ್ರಿಬ್ಯೂಟನ್ನೇ ಕೊಡ್ತಿದ್ದಾರೆ, ಸಲ್ಲಿಸ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ನೀವು ಫ್ಲ್ಯಾಗ್ಸನ್ನು ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ತಿರುವಂತಹ ದೃಶ್ಯನ ನೋಡಿರ್ಬೋದು. ರಾಕಿ 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 ಅಂತ ಹೇಳಿ ಫ್ಯಾನ್ಸ್ ಕೂಡ ಕೂಗ್ತಾ ಇದ್ದಾರೆ. ಅಂಡ್
ರಾಕಿ ಬಾಯ ಈ ಒಂದು ಸಿನಿಮಾಗೆ ರಾಯ ಹಾಗೆ ಟಿಕೆಟ್ಗಾಗಿ ಈಗಾಗಲೇ ಜನ ಕಾಯ್ತಾ ಇರುವಂತಹ ವಿಚಾರ ಈಗಾಗಲೇ ನಾವು ಗಮನಿಸ್ತಾ ಇರುವಂಥದ್ದು. ಯಾಕಂದರೆ 6 ಗಂಟೆಗೆ ಬೆಳಗ್ಗೆ 6 ಗಂಟೆಗೆ ಸ್ಪೆಷಲ್ ಶೋಸ್ ಅಂದರೆ ಫ್ಯಾನ್ಸಿಗಾಗಿ ಮಾಡಿರುವಂತಹ ಶೋಗಳು. ಇದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಈಗಾಗಲೇ ಚಿತ್ರಮಂದಿರ ಹತ್ರ ಬಂದಿರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ. ಎಲ್ಲ ಕಡೆ ರಾಕಿ 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 ಹಾಗೆ ಡ್ಯಾಡೀಸ್ ಹೋಮ್ ಅನ್ನೋ ಒಂದು ಸ್ಲೋಗನ್ನ ಕೂಡ ನೀವು ಕಾಣ್ಬೋದಾಗಿದೆ. ಸಿನಿಮಾ ನೋಡಕ್ಕೆ Yeah, so excited. I don't know what else to say. ಯಾವ ಲ್ಯಾಂಗ್ವೇಜ್ ಕನ್ನಡ. ಹಾಂ, ಇಲ್ಲವರೇ. ಓಕೆ, ಅವರು ಕನ್ನಡದಿಂದ ಮುಂದೆ ಹಾಲಿವುಡ್ ಲೆವೆಲಿಗೆ ಹೋಗಿದ್ದಾರೆ. ಸೊ ರಿಯಲಿ ಎಕ್ಸೈಟೆಡ್ ಟು ವಾಚ್ ಇಸ್ ಡಬಲ್ ರೋಲ್ ಫಿಲ್ಮ್. ನೋಡೋಣ ಹೇಗೆ ಬರೋದಂತ ಮೂವಿ ನೋಡಿ ಬಂದು ಹೇಳ್ತೀವಿ. ಥ್ಯಾಂಕ್ ಯು. ಇದೀರಾ ಸಿನಿಮಾ ನೋಡಕ್ಕೆ Yeah, so excited. I don't know what else to say. ಯಾವ ಲ್ಯಾಂಗ್ವೇಜ್ ಕನ್ನಡ. ಹಾಂ, ಇಲ್ಲವರೇ. ಓಕೆ, ಅವರು ಕನ್ನಡದಿಂದ ಮುಂದೆ ಹಾಲಿವುಡ್ ಲೆವೆಲಿಗೆ ಹೋಗಿದ್ದಾರೆ. ಸೊ ರಿಯಲಿ ಎಕ್ಸೈಟೆಡ್ ಟು ವಾಚ್ ಇಸ್ ಡಬಲ್ ರೋಲ್ ಫಿಲ್ಮ್. ನೋಡೋಣ ಹೇಗೆ ಬರೋದಂತ ಮೂವಿ ನೋಡಿ ಬಂದು ಹೇಳ್ತೀವಿ. ಥ್ಯಾಂಕ್ ಯು. ಸಿನಿಮಾಗೆ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಶೋ ನೋಡೋಕ್ಕೆ? ಮೇಡಮ್ ತುಂಬ ಎಕ್ಸೈಟೆಡ್ ಆಗಿದ್ವಿ. ಯಾಕಂದರೆ 4 ವರ್ಷ ಆಯಿತು ನಮ್ಮ ಬಾಸ್ನ ಸ್ಕ್ರೀನ್ ಮೇಲೆ ನೋಡಿಬಿಟ್ಟು. 4 ವರ್ಷದಿಂದ ಕಾದು ಇವತ್ತು ಟೈಮ್ ಬಂದಿದೆ. ಇನ್ನೂ ಅರ್ಧ ಗಂಟೆ ಇದೆ, ಅರ್ಧ ಗಂಟೆ ಕಾಯೋಕ್ಕಾಗ್ತಿಲ್ಲ. 6 ಗಂಟೆ ಶೋಗೋಸ್ಕರ ತುಂಬ ವೆಯ್ಟಿಂಗ್ ಆಗಿದೆ. ಎಷ್ಟೊತ್ತಿಗೆ ಬಂದ್ರಿ ನೀವು ಸಿನಿಮಾ ನೋಡೋಕ್ಕೆ? ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ ಸಿನಿಮಾ ನೋಡ್ಬೇಕಂತ? ಮೇಡಮ್ ನಾವು 5 ಗಂಟೆಗೆ ಬಂದಿದ್ದೀವಿ. 6 ಗಂಟೆಗೆ ಶೋ ಇದೆ. ಸೆಲೆಬ್ರೇಷನ್ಸ್ ಎಲ್ಲ ತುಂಬ ಜೋರಾಗಿದೆ. ಈಗ ಸೆಲೆಬ್ರೇಷನ್ಸ್ ಮುಗಿಸ್ಕೊಂಡು 6 ಗಂಟೆಗೆ ಶೋಗೆ ಹೋಗ್ಬೇಕು. ಈಗ ಫ್ಯಾನ್ಸ್ ಶೋನ ನೋಡೋದಕ್ಕೆ ಎಷ್ಟು ಎಕ್ಸೈಟೆಡ್ ಇದ್ದೀರಾ? ಅಂದರೆ ನಿಮ್ಮ ಜೊತೆಗೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇರ್ತಾರೆ. 4 ವರ್ಷ ಆದಮೇಲೆ ಅವ್ರ ಸಿನಿಮಾವನ್ನು ನೋಡ್ತಾ ಇದ್ದೀರಾ? ಮೇಡಮ್ ಪ್ರತಿ ಸತಿ ಬರೀ ಕರ್ನಾಟಕದವ್ರಷ್ಟೇ ಕಾಯ್ತಾ ಇದ್ವಿ. ಈ ಸತಿ ಬರೀ ಕರ್ನಾಟಕ ಬರೀ ಅಷ್ಟೇ ಅಲ್ಲದೆ ಬೇರೆ ರಾಜ್ಯದಲ್ಲೆಲ್ಲ ಅಷ್ಟು ಕಾತರದಿಂದ ಕಾಯ್ಕೊಂಡು ಅಡ್ವಾನ್ಸ್ ಬುಕಿಂಗಲ್ಲೂ ಅಷ್ಟು ಚೆನ್ನಾಗಿ ಮಾಡಿದ್ರು. ಇಲ್ಲೇ ಗೊತ್ತಾಗ್ತಿದೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಯಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಅಂತ.